ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿದ್ದೀರಿ ಇವತ್ತು ಯಾಗಂಟಿಯಲ್ಲಿರುವಂಥ ಉಮಾಮಹೇಶ್ವರ ದೇವಸ್ಥಾನಕ್ಕೆ. ಕಲಿಯುಗದ ಅಂತ್ಯಕ್ಕಾಗಿ ಕಾದು ಕುಂತಿರುವಂಥ ನಂದಿಯು ಇಲ್ಲೇ ಇರೋದು. ಎಲ್ಲ ನಿಮಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ಮೇನ್ ರೋಡಿಂದ 3 ಅಥವಾ 4 ಕಿಲೋಮೀಟರ್ ಒಳಗಡೆ ಬಂದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಇದೇ ನೋಡಿ ಯಾಗಂಟಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿರುವಂಥ ಕಲ್ಲಿನ ಬಸವಣ್ಣ ಕಲಿಯುಗದ ಅಂತ್ಯದಲ್ಲಿ ಎದ್ದೇಳುತ್ತಂತೆ. ಹಂಗಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಮತ್ತೆ ತುಂಬಾ ಅದ್ಭುತವಾಗಿರುವಂಥ ವೆಂಕಟೇಶ್ವರ ಸ್ವಾಮಿ ಗುಹೆ ಇದೆ. ಆ ಗುಹೆ ಹತ್ರ ತುಂಬಾ ಮೂವಿಗಳು ಶೂಟಿಂಗ್ ಮಾಡಿದ್ದಾರೆ. ಈ ಪ್ಲೇಸಸ್ ಎಲ್ಲ ನಿಮಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ನೋಡ್ತಾ ಇರಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ನಮಗೆ ಇಲ್ಲಿ ಕಲ್ಯಾಣಿ ಸಿಗುತ್ತೆ. ನೋಡಬಹುದು, ಎಲ್ಲ ಶಿವಮಾಲೆ ಹಾಕೊಂಡು ತುಂಬ ಜನ ಇದ್ದಾರೆ. ಈ ಕಡೆ ಆಂಧ್ರದಲ್ಲೆಲ್ಲ ಶಿವಮಾಲೆ ಜಾಸ್ತಿ ಜನ ಹಾಕ್ತಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಇವರು ಶಿವಮಾಲೆ ಹಾಕ್ಕೊಂಡು ಶ್ರೀಶೈಲಂ ಹೋಗ್ತಾರಂತೆ. ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋದಂಗೆ ಶಿವಮಾಲೆ ಹಾಕ್ಕೊಂಡು ಶ್ರೀಶೈಲಂ ಹೋಗ್ತಾರಂತೆ. ಈ ಕಲ್ಯಾಣಿಯಲ್ಲಿ ಯಾರಾದರೂ ಸ್ನಾನ ಮಾಡಬೇಕಂದ್ರೂ ಸ್ನಾನ ಮಾಡ್ಕೋಬೋದು. ಇಲ್ಲ ಅಂದರೆ ಕೈಕಾಲು ತೊಳ್ಕೊಂಡು ಹೋಗಿ ದರ್ಶನ ಮಾಡ್ಕೋಬೋದು. ನಾವು ಕೈಕಾಲುಗಳು ತೊಳ್ಕೊಂಡು ಈಗ ಬರ್ತಾ ಇದ್ರಿ. ಇಲ್ಲೂ ನೋಡ್ಬೋದು ನೀವು, ಇಲ್ಲಿ ಕೆಲಸ ತುಂಬ ಜೋರಾಗಿ ನಡೀತಾ ಐತೆ. ಶಿವರಾತ್ರಿ ಹಬ್ಬ ಇನ್ನು 3 ದಿನ ಇರೋದ್ರಿಂದ ತುಂಬ ಜೋರಾಗಿ ಕೆಲಸಗಳೆಲ್ಲ ನಡೀತಾ ಇದೆ. ಇಲ್ಲಿ ತುಂಬ ಅದ್ಭುತವಾಗಿ ಶಿವರಾತ್ರಿ ಹಬ್ಬ ಮಾಡ್ತಾರೆ ಇಲ್ಲಿ. ಮತ್ತು ಇಲ್ಲಿ ರಥೋತ್ಸವನೂ ನಡೆಯುತ್ತೆ ಶಿವರಾತ್ರಿಗೆ. ಸೊ ಹಂಗಾಗಿ ತುಂಬ ಜೋರಾಗಿ ನಡೀತೈತೆ ಕೆಲಸಗಳೆಲ್ಲ. ಇದೇ ನೋಡಿ ವೆಂಕಟೇಶ್ವರ ಸ್ವಾಮಿ ಗುಹೆ. ತುಂಬ ಮೂವಿಗಳು ಶೂಟಿಂಗ್ ಮಾಡಿರೋದು ಅದೇ ಪ್ಲೇಸಲ್ಲಿ. ನಾವು ಈಗ ಮೊದಲೋಗಿ ದೇವರ ದರ್ಶನ ಮಾಡಿಕೊಂಡು ನಂತರ ಹಂಗೋಗೋಣ ಗುಹೆ ಹತ್ರ. ಇಲ್ಲಿ ಟಿಕೆಟ್ ತಗೋಬೇಕು ನಾವು. ನಾರ್ಮಲ್ ದರ್ಶನ ಆದರೆ 20 ರೂಪಾಯಿ. ನಾವೇನಾದರೂ ದೇವ್ರನ್ನ ಮುಟ್ಟಿ ಅಭಿಷೇಕ ಎಲ್ಲ ಮಾಡ್ತೀರಿ ಅಂದರೆ ಅದಕ್ಕೆ 100 ರೂಪಾಯಿ ತಗೊತಿದ್ದಾರೆ. ಇಲ್ಲಿ ಒಳಗಡೆ ಮೊಬೈಲ್ ಅಲೋ ಮಾಡಿಲ್ಲ. ಈಗ ನೀವೇನು ನೋಡ್ತಾ ಇದ್ರ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನದ ಪಕ್ಕದಲ್ಲಿ ಚಿಕ್ಕದಾದ ಗುಡಿ ಇದು. ಇಲ್ಲಿಂದ ದೇವಸ್ಥಾನ ಫುಲ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು 3-4 ದೇವರುಗಳ ಚಿಕ್ಕ ಚಿಕ್ಕ ಗುಡಿಗಳಿರ್ತವೆ. ಅವೆಲ್ಲ ನೋಡಿಕೊಂಡು ನಾವು ಇವಾಗ ಕಲ್ಲಿನ ಬಸವಣ್ಣನ ನೋಡೋಕ್ಕೆ ಹೋಗ್ತಾ ಇದ್ದೀರಿ. ಬನ್ನಿ, ಕಲಿಯುಗ ಅಂತ್ಯಕ್ಕೋಸ್ಕರ ವೇಟ್ ಮಾಡ್ತಿರುವಂಥ ಕಲ್ಲಿನ ಬಸವಣ್ಣನ ನೋಡೋಣ ಈಗ.
ನೋಡಿ ಇದೇ ಆ ಕಲ್ಲಿನ ಬಸವಣ್ಣ. ಈ ಬಸವಣ್ಣ ದಿನೇ ದಿನೇ ಬೆಳೀತಾ ಇರ್ತಾನೆ, ಅಂದರೆ ನಮ್ಮ ನಂದಿಯಲ್ಲಿ ಬೆಳೀತಿದ್ದಾನಲ್ವ ಸೇಮ್ ಅದೇ ಥರ ಇಲ್ಲೂ ಬೆಳೀತಾ ಇದ್ದಾನೆ. ನೋಡ್ಬೋದು ನೀವು, ಮೊದಲಿಗೆ ಚಿಕ್ಕದಾದ ನಂದಿ ಅಂತ ಇದ್ದಿದ್ದಿಲ್ಲಿ, ಈಗ ನೋಡ್ಬೋದು 4 ಪಿಲ್ಲರ್ ಅಷ್ಟು ಅಗಲ ಆಗೈತೆ. ಇನ್ನು ಮುಂದೆ ಇನ್ನೂ ದೊಡ್ಡದಾಗುತ್ತಂತೆ. 1 ವರ್ಷಕ್ಕೆ 1.25 ಇಂಚಷ್ಟು ದೊಡ್ಡದಾಗ್ತೈತಂತೆ. ನಂದಿ ನೋಡ್ಕೊಂಡು ನಾವು ಹಂಗೆ ಗುಹೆ ಹತ್ರ ಹೋಗೋಣ ಅಂತ ಬಂದ್ರಿ. ಇಲ್ಲಿ ನೋಡಿದ್ರೆ ನೀರು ಬರ್ತಾ ಇತ್ತು. ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲಂತೆ. ವರ್ಷವಿಡೀ ಇದೇ ತರ ಬರ್ತಾ ಇರುತ್ತಂತೆ ಇಲ್ಲಿ ನೀರು. ಇಲ್ಲಿ ನೋಡಿ ಒಂದು ಶಿವಲಿಂಗ ಇಕ್ಕಿದ್ದಾರೆ, ಚಿಕ್ಕದಾದ ಶಿವಲಿಂಗ. ಮತ್ತೆ ಈ ನೀರಿನ ಒಳಗಡೆ ಮೀನುಗಳಿದಾವೆ, ತೋರಿಸ್ತೀನಿ ನೋಡಿ ಯಾವ ತರ ಇದಾವೆ ಮೀನುಗಳು ಅಂತ. ಗುಹೆಗೆ ಹೋಗ್ಬೇಕು ಅಂದ್ರೆ ಹಿಂಗ್ ಹೋಗ್ಬೇಕು, ಬನ್ನಿ ಈಗ ಹೋಗೋಣ. ಅಲ್ಲಿ ಬರ್ತಿದ್ದಂತ ನೀರು ಅಲ್ಲಿರುವಂತ ಕಲ್ಯಾಣಿ ತುಂಬಿ ನೋಡಿ ಇಲ್ಲಿ ಬರ್ತದೆ. ಮತ್ತೆ ಇಲ್ಲಿಂದ ಕೆಳಗಿನ ಕಲ್ಯಾಣಿಗೆ ಹೋಗುತ್ತೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದ್ರಲ್ವಾ, ಸ್ನಾನ ಎಲ್ಲ ಮಾಡ್ಬೋದು ಅಂತ ಹೇಳಿದ್ನಲ್ವಾ, ಆ ಕಲ್ಯಾಣಿಗೆ ಹೋಗ್ತಾ ಇದಂತೆ ಇಲ್ಲಿಂದ ನೀರು. ನೋಡಿ ಇದೇ ವೆಂಕಟೇಶ್ವರ ಸ್ವಾಮಿ ಗುಹೆ. ಈಗ ಕ್ಲೋಸ್ ಮಾಡಿದ್ದಾರೆ, ಇನ್ನು ನಾಳೆ ಬೆಳಗ್ಗೆನಂತೆ ಓಪನ್ ಮಾಡೋದು. ನಾವು ನಾಳೆ ಬೆಳಗ್ಗೆವರೆಗೂ ಇರೋಕ್ಕಾಗಲ್ಲ, ಸೊ ಹಂಗಾಗಿ ನಿಮಗೆ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ. ಇಲ್ಲಿ ತುಂಬ ಮೂವಿಗಳು ಶೂಟಿಂಗ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ. ನೋಡಿ ಮೇಲಿಂದ ವ್ಯೂ ನೋಡೋಕೆ ನಮಗೆ ಈ ತರ ಕಾಣಿಸುತ್ತೆ. ಸೂಪರ್ ಆಗಿರುತ್ತೆ ಇಲ್ಲಿಂದ ವ್ಯೂ ಮಾತ್ರ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಗುಹೆ ಅಲ್ದಿರ ಇನ್ನೂ ಒಂದು ಗುಹೆ ಐತಂತೆ, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ನಾನು. ನೋಡೋಣ ಒಳಗಡೆ ಯಾವ ತರ ಇರುತ್ತೆ ಅಂತ. ವೆಂಕಟೇಶ್ವರ ಸ್ವಾಮಿ ಗುಹೆ ಅಂತೂ ನೋಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಈ ಗುಹೆ ಆದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋಕೆ, ಯಾಕಂದ್ರೆ ನೋಡ್ಬೋದು ನೀವು ಯಾವ ತರ ಐತೆ ಮೆಟ್ಲುಗಳು ಅಂತ. ನೋಡಿ ಅಲ್ಲಿಂದ ಈ ಮೆಟ್ಲೆಲ್ಲ ಹತ್ಕೊಂಡು ಬಂದಿದ್ನಿ, ಈಗ ಹಿಂಗ್ ಹೋಗ್ಬೇಕು. ನೋಡ್ಬೋದು ಯಾವ ತರ ಕಾಣಿಸೈತೆ ಅಂತ. ಮೇಲೆ ಕೈತೆ, ಇದು ಫುಲ್ಲು ಎಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್ ಇಲ್ಲಿಂದ ನೋಡಿ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿರುವಂತ ಹಾಲಿದು ಕೆಳಗಡೆ ತಗೊಂಡೋಗಕ್ಕೆ ಹೇಳಿದ್ರು, ಅದಕ್ಕೆ ಕೆಳಗಡೆ ತಗೊಂಡೋಗ್ತಾ ಇದ್ದೀನಿ. ತಗೊಂಡೋಗಿ ಅಲ್ಲೆಲ್ಲೋ ಗಿಡ ಐತಂತೆ, ಆ ಗಿಡದ ಮೇಲೆ ಹಟ್ಬೇಕಂತೆ. ಈ ಗುಹೆಯಲ್ಲಿ ಒಂದು ಶಿವಲಿಂಗ ಇರುತ್ತೆ, ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು. ಹಾಲೆಲ್ಲ ಇಲ್ಲೇ ಕೊಡ್ತಾರೆ, ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ಲಾಡು ತಗೊಂಡೋಗಿ ಬಂದಿದ್ರಿ, ಒಂದು ಲಾಡು ಬಂದು 15 ರೂಪಾಯಿ ತಗೊತಾರೆ. ನಾವು 4 ತಗೊಂಡಿದ್ದೀರಿ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.